Jingle bells, jingle all the way. Oh, what fun is it to ride on a one-horse open sleigh. Hey, jingle bells, jingle all the way. Oh, what fun is it to ride on a one-horse open sleigh, dashing through the snow on a one-horse open sleigh. Over the field we go, laughing all the way. ಬೇಕಂದ್ರ ತಗ ತಗ ನೋಡಿ ಹೆಂಗಾಜು ತಗ ಇಂತಗ ನಿಂಗೆ ಕೊಡ್ತಿ ತಗ ಇದನ್ನ. ಫ್ರೆಂಡ್ಸ್, ತುಂಬ ದಿನದಿಂದ ಮಕ್ಕಳು ಕೇಕ್ ಮಾಡು ಅಮ್ಮ ಅಂತ ಹೇಳ್ತಾ ಇದ್ರು. ಮತ್ತು ಸೃಜನ್ ತಾನೇ ಮಾಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದ. ಸೊ ಅದಕ್ಕೋಸ್ಕರ ಇವತ್ತು ನಾನು ಕೇಕ್ ಮಾಡಿದ್ದೀನಿ. ಕ್ರಿಸ್ಮಸ್ಗೂ ಆಯಿತು, ತುಂಬ ಜನ ನೋಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ಕೇಕ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಟೇಸ್ಟ್ ಸೂಪರ್ ಅಂತ ಹೇಳ್ಬೋದು. ನೀವಿಲ್ಲಿ ನೋಡ್ಬೋದು ಎಷ್ಟು ಸ್ಪಾಂಜಿಯಾಗಿ ಇತ್ತು ಇದು. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಈ ಕೇಕು ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ, ಓಕೆನಾ? ಹಲೋ ಎವ್ರಿವನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ನೋಡಿ ಫ್ರೆಂಡ್ಸ್, ನಾನೊಂದು ಕೇಕ್ ಟಿನ್ನನ್ನು ತೊಗೊಂಡಿದ್ದೀನಿ ಮತ್ತು ಬಟರ್ ಪೇಪರನ್ನು ತೊಗೊಂಡಿದ್ದೀನಿ. ನೀವು ಈ ರೀತಿ ಕೇಕ್ ಮೋಲ್ಡನ್ನು ಇಟ್ಬಿಟ್ಟು ಪೆನ್ನಲ್ಲಿ ಈ ರೀತಿ ಸರ್ಕಲ್ ಮಾಡಿಕೊಂಡು ಆರಾಮಾಗಿ ಆ ಸೈಜಲ್ಲೇ ಇದನ್ನ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಕೇಕ್ ಅಷ್ಟು ನಾನು ಮಾಡ್ತಾಯಿದ್ದೀನಿ, ಯಾಕೆಂದರೆ ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಹೋಗಿದ್ರಲ್ವ. ಸೊ ಅವ್ರು ಬರೋಷ್ಟರಲ್ಲಿ ನಾನು ಈ ರೀತಿ ಕೇಕನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ಮುಂದೆಲ್ಲ ಅವ್ರು ಮಾಡ್ಬೋದು ಅಂತ ಅಂದ್ಬಿಟ್ಟು ಚೆನ್ನಾಗಿ ತುಪ್ಪ ಎಲ್ಲ ಹಚ್ಕೊಂಡು ಮೇಲ್ಗಡೆಯಿಂದ ಈ ಬಟರ್ ಪೇಪರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲ್ಗಡೆಗೂ ಒಂದು ಸ್ವಲ್ಪ ನೀವು ತುಪ್ಪನ ಹಚ್ಕೊಂಡ್ರೆ ತುಂಬ ಈಸಿಯಾಗಿ ನಾವು ಡಿಮೋಲ್ಡ್ ಮಾಡ್ಬೋದು ಮತ್ತು ಚೆನ್ನಾಗಿ ಬಟರ್ ಪೇಪರನ್ನು ಎತ್ತಬಹುದು. ಹಾಗೆ ನೋಡಿ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಹಾಗೆ ಅದ್ರ ಮೇಲೆ ಒಂದು ಜರಡಿನ ಇಟ್ಬಿಟ್ಟು 1 ಕಪ್ ಆಗುವಷ್ಟು ಫ್ರೆಶ್ ಆಗಿ ಮಾಡ್ಕೊಂಡಿರೋವಂಥ ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಮೊದಲೇ ಮಾಡಿಟ್ಟಿರುವಂಥ ಸಕ್ಕರೆ ಪುಡಿ ಆದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಸೊ ಅದು ಕೇಕ್ ಕೂಡ ಸ್ಮೂತಾಗಿ ಬರಲ್ಲ. ಆ ರೀತಿ ಯೂಸ್ ಮಾಡಿಕೊಂಡ್ರೆ ಫಸ್ಟ್ ಟಿಪ್ ಅದು. ಹಾಗೆ ನೋಡಿ 1/4 ಕಪ್ ಆಗುವಷ್ಟು ಯಾವುದೇ ಸ್ಮೆಲ್ ಇಲ್ಲದೇ ಇರುವಂತಹ ಎಣ್ಣೆನ ನಾನು ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ 1 ಕಪ್ ಆಗುವಷ್ಟು ಮೈದಾನ ಇದನ್ನು ಕೂಡ ಜರಡಿ ಮಾಡಿ ಅದಕ್ಕೇನೆ ಹಾಕ್ಕೊಂಡಿದ್ದೀನಿ. ಪುನಃ ಒಂದು ಸಾರಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು. ಹಾಗೆ ಮೆಜರಿಂಗ್ ಸ್ಪೂನಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಚಿಟಕಿಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಕರೆಕ್ಟಾಗಿರುವಂತಹ ಮೆಜರ್ಮೆಂಟು. ಇದೇ ಪ್ರಕಾರವಾಗಿ ಮಾಡಿದ್ರೆ ಪರ್ಫೆಕ್ಟ್ ಆಗಿರುವಂತಹ ಕೇಕನ್ನು ನೀವು ಕೂಡ ಮಾಡ್ಕೊಳ್ಬೋದು. ಚೆನ್ನಾಗಿ ಒಂದು ಸರಿ ಅದೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ 1/4 ಕಪ್ ಆಗುವಷ್ಟು ಪುನಃ ಮೊದಲು ತೊಗೊಂಡಿದ್ದೆ ಅಲ್ವಾ, ಅದೇ ಆಯಿಲನ್ನೇ 1/4 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಈಗ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೋಡಿ 1/3 ಕಪ್ ಆಗುವಷ್ಟು ನಾನು ಕಾಯಿಸಿ ಆರಿಸಿ ರೂಮ್ ಟೆಂಪ್ರೇಚರ್ನಲ್ಲಿ ಇರುವಂತಹ ಹಾಲನ್ನು ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಈಗ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಲಿನ ಸ್ವಲ್ಪ ನಿಮಗೆ ಜಾಸ್ತಿ ಬೇಕು ಅಂದರೆ ಕೂಡ ಹಾಕ್ಕೊಳ್ಬೋದು. ಬಟ್ ನೋಡಿ ಈ ರೀತಿ ರಿಬ್ಬರ್ ಕನ್ಸಿಸ್ಟೆನ್ಸಿನೇ ಇರಬೇಕು ಫ್ರೆಂಡ್ಸ್. ನೋಡಿ ಅದು ರಿಬ್ಬನ್ ಥರ ಬೀಳುತ್ತೆ ಅಲ್ವಾ. ಸೊ ಅದೇ ಕನ್ಸಿಸ್ಟೆನ್ಸಿ ನೀವು ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಹಾಗೆ ಲಾಸ್ಟಲ್ಲಿ 1 ಚಮಚ ಆಗುವಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಫ್ಲೇವರ್ ಬೇಕು ಅಂತ ನೋಡಿಬಿಟ್ಟು ಆ ಫ್ಲೇವರನ್ನು ನೀವು ಈ ಟೈಮ್ನಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಿ ಅಲ್ವಾ, ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಆಮೇಲೆ ನೋಡಿ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಮೊದಲೆಲ್ಲ ನಾನು ತುಂಬ ಸರಿ ಮಾಡಿರುವಂತಹ ಉಪ್ಪನ್ನು ಹಾಕ್ಕೊಂಡು ಒಂದು ಸ್ಟ್ಯಾಂಡನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಮುಚ್ಚಿ ಇದನ್ನು ಪ್ರೀ ಹೀಟ್ ಮಾಡ್ಕೊಳ್ಬೇಕು. ಅಂದರೆ ಒಂದು 15 ಮಿನಿಟ್ಸ್ ನೀವು ಇದನ್ನು ಹೈ ಫ್ಲೇಮ್ನಲ್ಲಿ ಇಟ್ಟಿರಿ. ಹಾಗೆ ನೋಡಿ ಈ ಕಡೆಗೆ ನಾನು ರೆಡಿ ಮಾಡ್ಕೊಂಡಿರೋಂಥ ಕೇಕ್ ಮಿಶ್ರಣವನ್ನು ಕೇಕ್ ಟಿನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೋಡಿ ಒಂದು ಸ್ವಲ್ಪ ಈ ರೀತಿ ಟ್ಯಾಪ್ ಮಾಡಬೇಕು. ಆವಾಗ ಏನಾಗುತ್ತೆ, ಅದರಲ್ಲಿ ಬಬಲ್ಸ್ ಏನಾದರೂ ಇದ್ದರೆ ಸೊ ಅದೆಲ್ಲ ಹೋಗುತ್ತೆ, ಏರ್ ಬಬಲ್ಸ್ ಎಲ್ಲ ನೀಟಾಗಿ ಸೆಟ್ ಆಗುತ್ತೆ ಕೇಕ್. ಆಮೇಲೆ ಈಗ ನೋಡಿ 15 ಮಿನಿಟ್ಸ್ ಆದಮೇಲೆ ನಾನು ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ. ಕಡಾಯಿ ಫುಲ್ ಬಿಸಿಯಾಗಿರುತ್ತೆ. ಸೊ ಪ್ರೀ ಹೀಟ್ ಥರ ರೆಡಿ ಆಗಿರುತ್ತೆ. ಈಗ ನೋಡಿ ಆ ಕೇಕನ್ನು ತುಂಬಿರುವಂತಹ ಮಿಶ್ರಣವನ್ನು ಪಾತ್ರೆಯನ್ನು ಅದರಲ್ಲಿ ಇಟ್ಬಿಟ್ಟು ಪುನಃ ನಾನು ಮುಚ್ಚಳನ ಮುಚ್ಚಿ ಇಡ್ತಾ ಇದ್ದೀನಿ. ಇವಾಗ ನೀವು ಲೋ ಫ್ಲೇಮ್ನಲ್ಲೇ ಇಡಬೇಕು. ಲೋ ಫ್ಲೇಮ್ನಲ್ಲಿ ನೀವು 45 to
50 ಮಿನಿಟ್ಸ್ ಬೇಕಾಗುತ್ತೆ. ಮಧ್ಯ ಬೇಕಾದರೆ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಈಗ ನೋಡಿ ನಾನು ಚೆಕ್ ಮಾಡ್ತಾ ಇದ್ದೀನಿ, ಮಿಡ್ಲಲ್ಲಿ ಇನ್ನೊಂದು ಸ್ವಲ್ಪ ನೋಡಿ ನೈಫ್ಗೆ ಒಂದು ಸ್ವಲ್ಪ ಹಿಡ್ಕೊಂಡಿದೆ ಅಲ್ವಾ. ಸೊ ಇನ್ನೊಂದು 5 ಮಿನಿಟ್ಸ್ ನಾನು ಲೋ ಫ್ಲೇಮ್ನಲ್ಲೇ ಇಡ್ತಾ ಇದ್ದೀನಿ, ಆವಾಗ ಸರಿ ಹೋಗುತ್ತೆ ಇದು. ಈಗ ನೋಡಿ ನಾನು ಮುಚ್ಚಳನ ತೆಗೆದಿದ್ದೀನಿ. 5 ಮಿನಿಟ್ಸ್ ನಂತರ ಸ್ಟವ್ ಆಫ್ ಮಾಡಿಕೊಂಡು ಈಗ ಅದನ್ನು ಕೇಕ್ ಟಿನ್ನನ್ನು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದನ್ನು ಫುಲ್ ತಣ್ಣಗಾಗೋದಕ್ಕೆ ಬಿಡಬೇಕು ಫ್ರೆಂಡ್ಸ್. ಬಿಸಿ ಇರುವಾಗ ನಾವು ಅದನ್ನು ಮಗ್ಚಕ್ಕೆ ಹೋದರೆ ಚೆನ್ನಾಗಿ ಬರಲ್ಲ, ಅಂದರೆ ಎಲ್ಲ ಹಿಡ್ಕೊಂಡಿರುತ್ತೆ ಟಿನ್ಗೆ. ಸೊ ಫುಲ್ ತಣ್ಣಗಾದ್ಮೇಲೆ ಇದ್ರ ಮೇಲ್ಗಡೆ ನೋಡಿ ಡಿಮೋಲ್ಡ್ ಮಾಡಿಬಿಟ್ಟು ಅಂದರೆ ಸ್ವಲ್ಪ ಟ್ಯಾಪ್ ಮಾಡಿಬಿಟ್ರೆ ಈಸಿಯಾಗಿ ಬಿಟ್ಕೊಳ್ಳುತ್ತೆ. ಮೇಲ್ಗಡೆ ಇರೋಂಥ ಬಟರ್ ಪೇಪರನ್ನು ರಿಮೂವ್ ಮಾಡಿಕೊಂಡ್ರೆ ಆಯಿತು. ಓಕೆನಾ, ಇದಿಷ್ಟು ಸ್ಟೆಪ್ಗಳು. ಆಮೇಲೆ ನೋಡಿ 1 ಕಪ್ ಆಗುವಷ್ಟು ನಾನು ವಿಪ್ಪಿಂಗ್ ಕ್ರೀಮನ್ನು ತೊಗೊಂಡಿದ್ದೀನಿ. ಇವಾಗ ಸಾಯಂಕಾಲ ಸ್ಕೂಲಿಂದ ಸೃಜನ್ ಬಂದಿದ್ದಾನೆ ಫ್ರೆಂಡ್ಸ್, ತಾನೇ ಮಾಡ್ತೀನಿ ಇದೆಲ್ಲ ಸ್ಟೆಪ್ಗಳನ್ನು. ಕೇಕನ್ನು ನಾನೇ ಮಾಡ್ತಾ ಇದ್ದೆ ಅಂತ ಅಂದ್ಬಿಟ್ಟು ತುಂಬ ಗಲಾಟೆ ಮಾಡ್ತಾ ಇದ್ದ ಅವನು. ಬಟ್ ತುಂಬ ಟೈಮ್ ಆಗುತ್ತೆ ಅಲ್ವಾ ಅವ್ರ ಹತ್ರ ಮಾಡಿಸೋದು ಅಂತಂದರೆ. ಸೊ ಅದಕ್ಕೋಸ್ಕರ ಇವಾಗೆಲ್ಲ ಸ್ಟೆಪ್ಗಳನ್ನು ಅವ್ನು ಮಾಡ್ತಾ ಇದ್ದಾನೆ. ನೋಡಿ ಈ ರೀತಿ ಫುಲ್ ಅದು ನೋಡ್ತಾ ಇದ್ದೀರಿ ಅಲ್ವಾ, ಈ ರೀತಿ ಪೀಕ್ಗೆ ಅದು ಬಂದಮೇಲೆ ಅದನ್ನು ನೋಡಿ ನಾವು ಮಗುಚಿದ್ರೂ ಅದು ಬೀಳಬಾರ್ದು ವಿಪ್ಪಿಂಗ್ ಕ್ರೀಮು, ಆ ರೀತಿ ಅದಕ್ಕೆ ಅದನ್ನು ಬೀಟ್ ಮಾಡ್ಕೊಳ್ಬೇಕು. ಮತ್ತು ನೋಡಿ ಶುಗರ್ ಸಿರಪ್ ಕೂಡ ರೆಡಿ ಮಾಡ್ಕೊಂಡಿದ್ದಾನೆ. ಈಗ ಅದನ್ನೆಲ್ಲ ಶುಗರ್ ಸಿರಪ್ಪನ್ನು ಇದ್ರ ಮೇಲ್ಗಡೆಗೆ ಹಾಕ್ಕೊಳ್ತಾ ಇದ್ದಾನೆ. ಈಗಾಗಲೇ ನಾನು ಇನ್ನೂ 1-2 ರೀತಿಯಲ್ಲಿ ಕೇಕ್ಗಳನ್ನು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ, ಅದು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಸೃಜನ್ಗೆ ಸ್ವಲ್ಪ ಈ ರೀತಿ ಕುಕ್ಕಿಂಗು ಇದೆಲ್ಲ ತುಂಬಾ ಇಷ್ಟ. ಸೊ ಮೇಲ್ಗಡೆಗೆ ಈಗ ನೋಡಿ ರೆಡಿ ಮಾಡ್ಕೊಂಡಿರೋಂಥ ವಿಪ್ಪಿಂಗ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದಾನೆ. ಮತ್ತು ನೋಡಿ ಫ್ರೆಂಡ್ಸ್, ನೀವು ಈಗ ಸೃಜನ್ ಮಾಡ್ತಾ ಇರುವಂಥ ಕೇಕ್ ನಿಮ್ಗೇನಾದರೂ ಇಷ್ಟ ಆಗಿದೆ ಅಂತ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಒಂದು ಕೇಕಲ್ಲಿ ಮಿಡ್ಲಲ್ಲಿ ಕಟ್ ಮಾಡಿಕೊಂಡು ಸೊ ಮಧ್ಯದಲ್ಲಿ ಒಂದು ಸ್ವಲ್ಪ ಕ್ರೀಮ್ ಹಚ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಪಾರ್ಟನ್ನು ಕೇಕ್ ಇಟ್ಬಿಟ್ಟು ಮೇಲ್ಗಡೆಯಿಂದ ಮತ್ತು ಫುಲ್ ಎಲ್ಲ ಕ್ರೀಮನ್ನು ಹಚ್ಚಿ ಈ ರೀತಿ ಸ್ಪ್ರೆಡ್ ಮಾಡಬೇಕು. ಫುಲ್ ನೈಸಾಗಿ ಮಾಡಬೇಕು ನೈಫಿಂದ. ಆಮೇಲೆ ನೋಡಿ ಒಂದು ಪೈಪಿಂಗ್ ಬ್ಯಾಗನ್ನು ತೊಗೊಂಡಿದ್ದಾನೆ, ಅದಕ್ಕೆ ಒಂದು ನಾಸಲನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಈಗ ನೋಡಿ ಸ್ವಲ್ಪ ಯೆಲ್ಲೋ ಕಲರನ್ನು ಮಿಕ್ಸ್ ಮಾಡಿಕೊಂಡು ಇದೇ ವಿಪ್ಪಿಂಗ್ ಕ್ರೀಮ್ಗೆ ಯೆಲ್ಲೋ ಕಲರ್ ಹಾಕಿಬಿಟ್ಟು ಈಗ ನೋಡಿ ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅವನಿಗೆ ಹೇಗೆ ಮಾಡಬೇಕು, ಈ ರೀತಿ ಸರ್ಕಲ್ ಆಗಿ ಡಿಸೈನನ್ನು ಹೇಗೆ ಮಾಡಬೇಕು ಹೇಳೋದನ್ನು. ಸೊ ಆಮೇಲೆ ಅವನು ಕೂಡ ಇದನ್ನು ಟ್ರೈ ಮಾಡ್ತಾನೆ. ಮತ್ತು ನೋಡಿ ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಿ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು, ರೆಸಿಪಿಗಳು, ಹೋಟೆಲ್ ರಿವ್ಯೂ, ಫುಡ್ ರಿವ್ಯೂ ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಹಾಗೆ ಸೃಜನ್ ಕೂಡ ಈಗ ನೋಡಿ ಟ್ರೈ ಮಾಡಿ ನೋಡ್ತಾ ಇದ್ದಾನೆ ಡಿಸೈನ್ ಮಾಡೋದಕ್ಕೆ. ಒಂದು ಸ್ವಲ್ಪ ನಾನು ಮಾಡಿ ತೋರಿಸಿ ಆಮೇಲೆ ಅವನು ಕೂಡ ಅದೇ ರೀತಿ ಟ್ರೈ ಮಾಡ್ತಾ ಇದ್ದ. ಸೊ ನನಗೂ ಇನ್ನು ತುಂಬ ಡಿಸೈನ್ಸ್ ಏನು ಬರಲ್ಲ ಕೇಕಲ್ಲಿ, ಬಟ್ ಯಾವಾಗಾದರೂ ಒಂದು ಸಾರಿ ಚೆನ್ನಾಗಿ ಕ್ಲಾಸ್ಗೆಲ್ಲ ಹೋಗಿ ಫುಲ್ ಚೆನ್ನಾಗಿ ಕಲ್ತ್ಕೊಳ್ಬೇಕಂತ ಇದೆ. ಹಾಗೆ ನೋಡಿ ಮೇಲ್ಗಡೆಯಿಂದ ಈಗ ನಾನು ಚೆರ್ರಿ ಕೊಟ್ಟಿದ್ದೀನಿ. ಸೊ ಚೆರ್ರಿ ಕೂಡ ಅವನೇ ಹಾಕಿ ಫುಲ್ ಕೇಕೆಲ್ಲ ಡೆಕೋರೇಟ್ ಮಾಡ್ತಾ ಇದ್ದಾನೆ. ಮತ್ತು ನ್ಯೂ ಇಯರ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ಫ್ರೆಂಡ್ಸ್, ನ್ಯೂ ಇಯರ್ಗೆ ಕೂಡ ನಾನೊಂದು ಬೆಸ್ಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ನಿಮಗೂ ಅದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ಕೇಕ್ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಗೆ ಏನು ಅನಿಸ್ತು ಹೇಳೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವತ್ತು ನಿಮಗೆ ನಾನು ಮಾಡಿ ಈ ಕೇಕ್ ಇಷ್ಟ ಆಗಿದ್ರೆ ಈ ಚಾನಲ್ಗೆ, ಈ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಶೇರ್ ಮಾಡ್ರಿ. ಬಾಯ್ ಬಾಯ್ ಬಾಯ್. ತಿನ್ಬೇಕಲ್ವಾ ಈಗ ಕೇಕ್ ಪೂರ್ತಿ ಖಾಲಿ ಮಾಡಬೇಕು. ನಾವೇ